ಎಲ್ಲರೂ ನಮಸ್ಕಾರ. ಇವತ್ತು ನಾನು ಈ ಚಿತ್ರದುರ್ಗದ ಮದಕರಿ ನಾಯಕರ ಕಾಲದಲ್ಲಿದ್ದಂಥ ಒಬ್ಬ ಅದ್ಭುತ ಸಂಗೀತಗಾರನ ಕಥೆಯನ್ನು ನಾನು ಹೇಳಬೇಕು ಅಂತಂದೇಳಿ ಅಂದ್ಕೊಂಡೇನೆ. ಚಿತ್ರದುರ್ಗದ ಕೋಟೆಯನ್ನು ಬಹಳ ಮಂದಿ ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಮದಕರಿ ನಾಯಕರು ಆಳುತ್ತಿರುವಂಥ ಸಮಯದಲ್ಲಿ ಚಿತ್ರದುರ್ಗದ ಕೋಟೆ ಅಂದರೆ 7 ಸುತ್ತಿನ ಕೋಟೆ ಐತಿ. ಅಭೇದ್ಯವಾದಂಥ ಕೋಟೆ. ಆ ಕೋಟೆಯನ್ನು ವಶಪಡಿಸ್ಕೋಬೇಕು ಅಂತ ಬಹಳ ಜನ ಪ್ರಯತ್ನ ಮಾಡ್ತಿದ್ರು. ಅದು ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಎಂಥ ಸಿಡಿಲಿಗೂ ಬೆಚ್ಚದ ಕೋಟೆ ಅಂತಂದು ಹೇಳಿ ಅದನ್ನ ಹೇಳ್ತಾ ಇದ್ರು. ಆ ಚಿತ್ರದುರ್ಗವನ್ನು ಮದಕರಿ ನಾಯಕರು ಆಳ್ತಾ ಇದ್ರು. ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಕೋಟೆ ಒಳಗೆ ಅವ್ರ ಕಾಲದಲ್ಲಿ ಅತ್ಯಂತ ಸುಸಜ್ಜಿತವಾದಂಥ ಈ ರಾಜಾಡಳಿತ ಇತ್ತು ಅವ್ರದ್ದು. ಆನಂತರ ಅನೇಕ ದೇವಾಲಯಗಳನ್ನು ಅವರು ಕಟ್ಟಿಸಿದ್ರು ಆ ಕೋಟೆಯ ಒಳಭಾಗದೊಳಗೆ ಕೋಟೆಯಲ್ಲಿ. ಆನಂತರ ಅಲ್ಲಿ ರಾಜರಾಜೇಶ್ವರಿಯ ದೇವಸ್ಥಾನ, ಶಿವನ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಹಿಂಗೆ ಅನೇಕ ದೇವಸ್ಥಾನಗಳಿದ್ದವು ಇದ್ವು. ಈ ಮೊದಲು ಒಬ್ಬ ಅರ್ಚಕರ ಕಥೆಯನ್ನು ನಾನು ಹೇಳ್ತೀನಿ. ಈ ಕಥೆಗೆ ಸಂಬಂಧಪಟ್ಟಂಗೆ ಒಂದು ಅರ್ಚಕರ ಕಥೆಯನ್ನು ನಾನು ಹೇಳ್ತೀನಿ. ಒಂದು ಶಿವನ ದೇವಸ್ಥಾನವನ್ನು ಒಬ್ಬ ಅರ್ಚಕರಿದ್ದವರು ಏನಂತಂದ್ರೆ ನಿಷ್ಠೆಯಿಂದ ಪೂಜೆಯನ್ನು ಮಾಡ್ತಾಯಿದ್ರು ಪ್ರತಿದಿನ. ಬಹಳ ನಿಷ್ಠಾವಂತರು ಆಗಿದ್ದರು ಅವರು. ಅಗ್ರಿ ಬಹಳ ಭಕ್ತಿ ಇತ್ತು ಅವ್ರ ಕಡೆ. ಪ್ರತಿದಿನ ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬಂದು ಆ ನಂತರ ಈ ದೇವರಿಗೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಿ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾಯಿದ್ರು. ಬಂದವ್ರಿಗೆ ತೀರ್ಥ ಪ್ರಸಾದವನ್ನು ಎಲ್ಲ ಅವ್ರು ಕೊಡ್ತಾಯಿದ್ರು. ಆನಂತರ ದೇವರ ಮೇಲೆ ಬಹಳ ಭಕ್ತಿ ಉಳ್ಳವರಾಗಿದ್ದರು ಅವರು. ಆಗ ಏನಾಗ್ತೈತಿ ಅಂತಂದ್ರೆ ಅವ್ರಿಗೆ ಹೆಂಡತಿ ತೀರಿ ಹೋಗಿದ್ಲು. ಮಗ, ಸೊಸೆ ಮತ್ತು ಮೊಮ್ಮಕ್ಕಳು ಅದೆಲ್ಲ ಇದ್ದರು. ಆಮೇಲೆ ಅವ್ರಿಗೆ ಆ ದೇವಸ್ಥಾನಕ್ಕೆ ಮದಕರಿ ನಾಯಕರು ಪ್ರತಿನಿತ್ಯ ಭೇಟಿಯನ್ನು ಕೊಡ್ತಾಯಿದ್ರು. ಪ್ರತಿನಿತ್ಯನೂ ಬರ್ತಿದ್ರು. ಕೆಲವು ಸಲ ಬೆಳಗ್ಗೆ ಆದ ಕೂಡಲೇ ಸ್ನಾನ ಮಾಡಿ ಪೂಜೆಗೆ ಬಂದು ದೇವರ ದರ್ಶನ ತಗೊಂಡು ಆನಂತರ ಹೋಗ್ತಾಯಿದ್ರು. ಆದರೆ ಕೆಲವು ಸಲ ಆಗಲಿಲ್ಲ ಅಂದ್ರೆ ಏನಾದರೂ ಭಾಳ ಕೆಲಸ ಇತ್ತು ಅಂತಂದ್ರೆ ಮಧ್ಯಾಹ್ನದ ವೇಳೆಗೆ ಬರ್ತಿದ್ರು. ಕೆಲವು ಸಲ ಸಂಜೆ ವೇಳೆಗೆ. ಆಗ ಬಹಳ ಅತಿಯಾದಂಥ ಕೆಲಸ ಕಾರ್ಯಗಳಿದ್ವು ಅಂತಂದ್ರೆ ರಾತ್ರಿಯ ವೇಳೆಗೂ ಸದಾ ಅವರು ಮಧ್ಯರಾತ್ರಿವರೆಗೂ ಆದ್ರೂ ಅವ್ರು ಏನಂತಾರೆ ದೇವಸ್ಥಾನಕ್ಕೆ ಬರ್ತಾಯಿದ್ರು. ತಪ್ಪಿಸ್ತಾ ಇರಲಿಲ್ಲ. ಯಾವುದಾದರೂ ರಾಜಕಾರಣದ ಮೇಲೆ ಅಕಸ್ಮಾತ್ ಬೇರೆ ಕಡೆ ಹೋಗಿದ್ದರೆ ಮಾತ್ರ ಅವತ್ತು ತಪ್ತಾ ಇತ್ತು ದೇವರ ದರ್ಶನ. ಹೀಗಾಗಿ ಏನಾಗ್ತೈತಿ ಅಂದ್ರೆ ಅವ್ರು ಬಂದ ಕೂಡಲೇ ಈ ಅರ್ಚಕರಿದ್ದವರು ಅವ್ರು ಯಾವ ವೇಳೆದಾಗೂ ಬರ್ಬೋದು ಅಂತಂದು ಹೇಳಿ ಅವ್ರೇನಂದ್ರೆ ಬೆಳಗ್ಗೆ ಬಂದರು ಅಂದ್ರೆ ತಮ್ಮ ಮನೆಗೆ ಹೋಗತ್ತಿರಲಿಲ್ಲ. ಮಧ್ಯರಾತ್ರಿ ಆದಮೇಲೆ ಆ ಬಾಗಿಲವನ್ನು ಹಾಕ್ಕೊಂಡು ತಮ್ಮ ಮನೆಗೆ ಹೋಗ್ತಾಯಿದ್ರು. ಆಮೇಲೆ ಹೀಗಾಗಿ ಅವ್ರ ಮಗ ಅಲ್ಲಿಯೇ ದೇವಸ್ಥಾನಕ್ಕೆ ಊಟವನ್ನು ತಂದು ಕೊಡ್ತಿದ್ದ ಮನೆಯಿಂದ. ಅವರಲ್ಲಿ ಊಟವನ್ನು ಮಾಡಿ, ಯಾಕಂದ್ರೆ ಅರಸರು ಯಾವ ಬರ್ತಾರೆ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ರಾತ್ರಿ ಬಹಳ ಹೊತ್ತಿನವರೆಗೆ ಎದ್ದು ಆನಂತರ ಹೋಗ್ತಾಯಿದ್ರು. ಆಮೇಲೆ ಪ್ರತಿನಿತ್ಯ ಈ ಮದಕರಿ ನಾಯಕರು ಬಂದಾಗ ಮಹಾಮಂಗಳಾರತಿಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ಕೊಟ್ಟು ಆಮೇಲೆ ಪ್ರತಿದಿನ ದೇವರ ಮೇಲೆ ಇದ್ದಂಥ ಒಂದು ಮಾಲೆಯನ್ನು ಅವರಿಗೆ ಪ್ರಸಾದ ರೂಪದೊಳಗೆ ಅವ್ರು ಕೊಡ್ತಾಯಿದ್ರು. ಅವ್ರಿಗೆ ಬಹಳ ನಿಷ್ಠಾವಂತರಿದ್ದರು. ಆದರೆ ಅವ್ರಿಗೊಂದು ದೌರ್ಬಲ್ಯ ಇತ್ತು. ಏನಂತಂದ್ರೆ ಒಬ್ಬ ವೈಶ್ಯ ಮನೆಗೆ ಅವರು ಹೋಗ್ತಾಯಿದ್ರು ಆಗಾಗ. ಅದು ಅವ್ರ ದೌರ್ಬಲ್ಯ. ಆಮೇಲೆ ಏನಾಗ್ತೈತಿ ಅಂದರೆ ಒಂದು ಸಲ ಈ ಮದಕರಿ ನಾಯಕರು ಬರಬೇಕಾದ್ರೆ, ಯಾವಾಗಲೂ ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಗಂಟೆಯನ್ನು ಒಬ್ಬ ಭಟ ಬಾರಿಸ್ತಾ ಇದ್ದ. ಗಂಟೆ ಬಾರಿಸಿದ ಅಂತಂದ್ರೆ ಮದಕರಿ ನಾಯಕರಿದ್ದವರು ದೇವಸ್ಥಾನಕ್ಕೆ ಬರಾಕತ್ತಾರ ಅಂಥೇಳಿ ಅರ್ಥ. ಆವಾಗ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡು ಯಾವಾಗಲೂ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡೇ ಇರ್ತಿದ್ರು. ಆದರೂ ಅವ್ರು ಬಂದ ಮೇಲೆ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ರು ಅರ್ಚಕರು. ಒಂದು ಸರಿ ಏನಾಯ್ತು ಅಂತಂದ್ರೆ ಬೆಳಗ್ಗೆಯಿಂದ ಬರಲೇ ಇಲ್ಲ ಮದಕರಿ ನಾಯಕರು. ಮಧ್ಯಾಹ್ನನೂ ಬರಲಿಲ್ಲ. ಸಂಜೆ ಆಯ್ತು, ರಾತ್ರಿ ಆಯ್ತು. ರಾತ್ರಿ ಬಹಳ ಹೊತ್ತಿನವರೆಗೂ ಎಲ್ಲ ಭಕ್ತರು, ಎಷ್ಟೋ ಜನ ಭಕ್ತರು ಆ ಗುಡಿಗೆ ಬಂದು ಹೋಗಿದ್ದರು, ದೇವಸ್ಥಾನಕ್ಕೆ ಬಂದು ಹೋಗಿದ್ದರು. ಆದರೆ ಇವರು ಅರಸರ ಸಲುವಾಗಿ ಕಾಯ್ಕೊಂಡು ಕುಂತರು. ಮಧ್ಯರಾತ್ರಿ ವೇಳೆ ಆಗ್ತಾ ಬಂತು, ಅವ್ರು ಬರಲೇ ಇಲ್ಲ. ಆವಾಗ ಅರ್ಚಕರಿಗೆ ಏನು ಅನ್ನಿಸ್ತು ಅಂತಂದ್ರೆ ಇಷ್ಟೊತ್ತಾದರೂ ಇವ್ರು ಬರಲೇ ಇಲ್ಲ, ಬಹುಶಃ ರಾಜಕಾರ್ಯದ ಮೇಲೆ ಹೊರಗೆ ಹೋಗಿರಬಹುದು
ಅಂತಂದು ಹೇಳಿ ಅವ್ರು ಏನು ಮಾಡಿದರು ಅಂತಂದರೆ ಆ ದೇವಸ್ಥಾನದ ಬಾಗಿಲನ್ನು ಹಾಕೊಂಡು ನಾನು ಹೋದ್ರಾತು ಅಂತ ಹೇಳಿ ಆ ದೇವರ ಮೇಲೆ ಇದ್ದಂಥ ಮಲ್ಲಿಗೆ ಹೂವಿನ ಮಾಲೆಯನ್ನು ತಗೊಂಡು ದೇವಸ್ಥಾನದ ಬಾಗಿಲನ್ನು ಹಾಕಿ ಅವರು ಆ ವೇಶ್ಯ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗಿ ಅವಳಿಗೆ ಹೂವನ್ನು ಕೊಡ್ತಾರೆ, ಆ ಮಾಲೆಯನ್ನು ಕೊಟ್ಟರು. ಆಕೆ ತನ್ನ ಮುಡಿಯೊಳಗೆ ಆ ಮಾಲೆಯನ್ನು ಹಾಕ್ಕೊಂತಾಳೆ. ಹಾಕೊಂಡು ಕೂಡ ಏನಾಗ್ತೈತಿ ಅಂದ್ರೆ ಈ ಗಂಟೆ ಇದ್ದದ್ದು ಬಾರಿಸ್ತೈತಿ. ಮದಕರಿ ನಾಯಕರು ಬರ್ಬೇಕಾರೆ ಒಂದು ಜೋರಾಗಿ ಗಂಟೆನ ಏನು ಬಾರಿಸ್ತಿದ್ರಲ್ಲ, ಆ ಗಂಟೆ ಸದ್ದವ್ರ ಕಿವಿ ಕೇಳಿಸ್ತೈತಿ. ಅಯ್ಯೋ ಇಷ್ಟು ಹೊತ್ತಾಗೈತಿ, ಅರಸರು ಬರಾಕತ್ತಾರಲ್ಲ ಅಂತಂದು ಹೇಳಿ ಏನು ಮಾಡ್ತಾರೆ, ಅವ್ರಿಗೆ ನಿನ್ನ ತಲೆಯಲ್ಲಿರುವಂಥ ಆ ಮಾಲೆಯನ್ನು ಕೊಡು ಅಂತ ಹೇಳ್ತಾರೆ. ಆಕಿನ ಅವಸರದೊಳಗೆ ಮಾಲೆಯನ್ನು ತೆಗೆದು ಕೊಟ್ಬಿಡ್ತಾಳೆ. ಆ ಮಾಲೆಯನ್ನು ತೊಗೊಂಡು ಅವರು ದೇವಸ್ಥಾನಕ್ಕೆ ಬರ್ತಾರೆ. ಅವಸರವಾಗಿ ಬಂದು ಅದರ ಕೀಲಿಯನ್ನು ತೆಗೆದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕುಂತ್ಕೊತಾರೆ. ಮದಕರಿ ನಾಯಕರು ಬಂದ ಕೂಡ ಏನಾಕೈತಿ ಅಂತಂದ್ರೆ ಮಂಗಳಾರತಿಯನ್ನು ಮಾಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ. ಎಂದಿನಂತೆ ಆ ಮಾಲೆಯನ್ನು ದೇವಸ್ಥಾನದ ದೇವರಿಗೆ ಏರಿಸಿದ್ದಂಥ ಮಾಲೆ ಇರ್ತೈತಿ, ಅದನ್ನೇ ಅವ್ರ ಕೈಯೊಳಗೆ ಕೊಟ್ಬಿಡ್ತಾರೆ. ಕೊಟ್ಟು ಕೂಡಲೇ ಏನಾಕೈತಿ ಅಂತಂದ್ರೆ ಅವ್ರಿಗೂ ಗೊತ್ತಿರ್ತೈತಿ, ಮದಕರಿ ನಾಯರಿಗೂ ಈ ವಿಷಯ ಗೊತ್ತಿರ್ತೈತಿ, ಭಾಳ ಜನರಿಗೆ ಗೊತ್ತಿರ್ತೈತಿ. ಅವ್ರು ಏನು ಮಾಡ್ತಾರಂದ್ರೆ ಆ ಮಾಲೆಯೊಳಗೆ ಒಂದು ಉದ್ದನೆಯ ಕೂದಲು ಇದ್ದದ್ದಿರ್ತೈತಿ. ಆ ಕೂದಲನ್ನು ಅವ್ರು ಹಿರಿತಾರೆ. ಹಿರಿದು ಈ ಅರ್ಚಕರೇ ಒಂದು ರೀತಿ ಅಪಹಾಸ್ಯ ಮಾಡ್ದಂಗೆ ಅಪಮಾನ ರೀತಿಯೊಳಗೆ ಅವ್ರು ಮಾತಾಡ್ತಾರೆ. ಏನಿದು ಅರ್ಚಕರೇ ಕೂದಲೈತಿ, ದೇವ್ರ ತಲೆಯೊಳಗೆ ಏನು ಕೂದಲ ಜಡೆ ಬಂದೈತೇನೋ ಅಂತಂದು ಹೇಳಿ ಕೇಳ್ತಾರೆ. ಆವಾಗ ಅರ್ಚಕರಿಗೆ ಭಾಳ ಮನಸ್ಸಿಗೆ ವೇದನೆ ಆಕೈತಿ. ಅವ್ರಿಗೆ ತಾವು ತಪ್ಪು ಮಾಡಿದ್ದ ಆಗ್ತೈತಿ. ಆದರೂ ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಅಪಹಾಸ್ಯ ಮಾಡಿದ್ದ ನೋಡಿ ಅವ್ರ ಮನಸ್ಸಿಗೆ ನೋವು ಆಗ್ತೈತಿ. ಇದ್ದರೂ ಇರ್ಬೋದು, ದೇವ್ರ ತಲೆಯೊಳಗೆ ಕೂದಲು ಬಂದಿರಬಹುದು ಅಂತಂದು ಹೇಳಿ ಅಂದುಬಿಡ್ತಾರೆ. ಬಂಡತನದಿಂದ ಉತ್ತರವನ್ನು ಕೊಟ್ಬಿಡ್ತಾರೆ ಅವರು. ಅವು ಮದಕರಿ ನಾಯಕರಿಗೆ ಭಾಳ ಸಿಟ್ಟು ಬರ್ತೈತಿ. ಇವರು ಹಿಂಗೆ ಸಾಧಿಸಾಕತ್ತಾರಲ್ಲ ಇವ್ರು ಅಂತಂದು ಹೇಳಿ ಏನು ಹೇಳ್ತಾರೆ, ಹೌದಾ ಇದು ದೇವರ ತಲೆಯಿಂದ ಕೂದಲನ ಅಂತ ಕೇಳ್ತಾರೆ. ಇರ್ಬೋದು ಅಂತಂದು ಹೇಳಂತಾರೆ. ಅವು ಮದಕರಿ ನಾಯಕರಿಗೆ ಮದಕರಿ ನಾಯಕರು ಹೇಳ್ತಾರೆ, ನಾನು ನಾಳೆ ಬೆಳಗ್ಗೆ ಬರ್ತೇನೆ, ದೇವಸ್ಥಾನಕ್ಕೆ ಬರ್ತೇನೆ, ದೇವರ ತಲೆಯ ಮೇಲೆ ಆ ಜಡೆ ಅಥವಾ ಕೂದಲಿರೋದನ್ನು ನಾನು ತೋರಿಸ್ಬೇಕು ಅಂತಂದು ಹೇಳ್ತಾರೆ. ಇವರು ಒಂದು ಬಂಡತನದಿಂದ ಆಯಿತು ಬರ್ರಿ ನಾಳೆ ನೋಡೋಣ ಅಂತಂದು ಹೇಳಿ ಅವರನ್ನು ಕಳಿಸ್ಬಿಡ್ತಾರೆ. ಈ ಮದಕರಿ ನಾಯಕರು ಬರ್ತಾರೆ. ಆವಾಗ ಅವ್ರಿಗೆ ಒಂದು ಥರ ಇದೇನು ಮಾಡಿದೆ, ನಾವು ಯಾಕೆ ಇಷ್ಟು ಬಂಡತನದೊಳಗೆ ಅವ್ರ ಜೊತೆ ನಾವು ವಾದ ಮಾಡಿದೆ ಅಂತೇಳಿ ಅರ್ಚಕರಿಗೆ ಅನ್ನಿಸ್ತೈತಿ. ಅರ್ಚಕರಿಗೆ ಅನಿಸಿ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೇನು ಮಾಡಬೇಕು, ನಾಳೆ ಬೆಳಗ್ಗೆ ಅವ್ರು ಬರ್ತಾರೆ ಅಂತಂದು ಹೇಳಿ ಆ ದೇವರಿಗೆ ಅನನ್ಯ ಭಕ್ತಿಯಿಂದ ಅವ್ರು ಬೇಡ್ಕೋತಾರೆ. ನಾ ಏನೋ ಒಂದು ಬಂಡತನದ ಒಂದು ಉತ್ತರವನ್ನು ಕೊಟ್ಟೆ, ಅವ್ರು ನನಗೆ ಅಪಮಾನ ಮಾಡಾಕತ್ತಾರ, ಅಪಹಾಸ್ಯ ಮಾಡಾಕತ್ತಾರ ಅಂತೇಳಿ ನಾ ಹಿಂಗೆ ಮಾಡಿದೆ. ದೇವ ನೀನು ನಾನು ಕಾಪಾಡಬೇಕು, ಹೆಂಗೆ ಕಾಪಾಡ್ತೀವೋ ಗೊತ್ತಿಲ್ಲ ಅಂತಂದು ಹೇಳಿ ಆ ದೇವರನ್ನು ಬೇಡಿಕೊಂಡು ಅಲ್ಲೇ ಕುಂಡಿರ್ತಾರೆ. ಅವರು ದೇವಸ್ಥಾನದೊಳಗನ ಕುಂತ್ಬಿಡ್ತಾರೆ, ಮನೆಗೆ ಹೋಗೋದಿಲ್ಲ. ಬೆಳಗಾಗ್ತೈತಿ. ಆಮೇಲೆ ಎಂದಿನಂತೆ ಅರ್ಚಕರು ಆ ಪುಷ್ಕರಣಿಗೆ ಹೋಗಿ ಸ್ನಾನವನ್ನು ಮಾಡಿ ನೀರನ್ನು ತೊಗೊಂಡ್ಬಂದು ಅಭಿಷೇಕವನ್ನೆಲ್ಲ ಮಾಡ್ತಾರೆ. ಅವರು ಪ್ರತಿನಿತ್ಯ ಅಭಿಷೇಕ ಮಾಡ್ತಾ ಇರ್ತಾರೆ. ಅವರು ಎಲ್ಲ ಅಲಂಕಾರವನ್ನು ಮಾಡ್ತಾರೆ. ಆಮೇಲೆ ಇವರು ಮದಕರಿ ನಾಯಕರು ಬೇಗನೆ ಬರ್ತಾರೆ. ಮತ್ತು ಬರೋದಲ್ದ ತಮ್ಮ ಜೊತೆಗೆ ಒಂದಿಷ್ಟು ಜನರನ್ನು ಅವ್ರು ಕರ್ಕೊಂಬಂದಿರ್ತಾರೆ. ಅವ್ರು ಸಿಟ್ಟು ಬಂದಿರ್ತದೆ, ಅರ್ಚಕರಿಗೆ ಸುಳ್ಳು ಮಾತನ್ನು ಹೇಳಿದರು, ತಮ್ಮದು ಸಾಧಿಸಿದರು ಅಂಥೇಳಿ. ಆವಾಗ ಏನಾಗ್ತೈತಿ ಅಂತಂದ್ರೆ ಮಂಗಳಾರತಿಯನ್ನು ಮಾಡ್ತಾರೆ, ಪ್ರಸಾದವನ್ನು ಎಲ್ಲರಿಗೂ ಕೊಡ್ತಾರೆ ಅರ್ಚಕರು. ಆವಾಗ ಮದಕರಿ ನಾಯಕರು ಕೇಳ್ತಾರೆ, ಅರ್ಚಕರೇ ನಾನು ದೇವರ ತಲೆಯೊಳಗೆ ಕೂದಲು ಇದ್ದದ್ದು ಐತಿ ಇರಬಹುದು ಅಂದ್ಕೊಂಡಿದ್ರಿ, ಈಗ ನಮ್ಗೆ ನೋಡಬೇಕು ನಾವು ಅಂದ ಕೂಡಲೇ ಇವ್ರು ಏನು ಮಾಡ್ತಾರೆ ಅಂದ್ರೆ ದೇವರನ್ನು ಒಂದು ಕ್ಷಣ ನೆನೆಸಿ ಆ ಪಿಂಡಿ ದೇವರದ ಒಂದೇನು ಈಶ್ವರನ ಪಿಂಡಿ ಇರ್ತೈತಲ್ಲ ಮಹಾದೇವಂದ, ಅವನ ತಲೆ ಮೇಲೆ ಕೈಯನ್ನು ಇಡ್ತಾರೆ, ಜಗ್ಗಿ ಬಿಡ್ತಾರೆ. ಜಗ್ಗಿ ಕೂಡ ಏನಕ್ಕೈತಿ ಅಂದ್ರೆ ಅಲ್ಲಿ ನಿಜವಾಗ್ಲೂ ಕೂದಲು ಅವ್ರಿಗೆ ಮುಷ್ಟಿಗಳು ಬರ್ತಾವೆ. ಕೂದಲು ಬರ್ತೈತಿ, ಅದರ ಕೂದಲಿನ ತುದಿಗೆ ಮೇಲ್ಭಾಗದೊಳಗೆ ರಕ್ತ ಇದ್ದದ್ದು ಅಂಟ್ಕೊಂಡಿರ್ತೈತಿ. ಆವಾಗ ಅದನ್ನು ನೋಡಿ ಅವ್ರ ಕಡೆ ಕೊಡ್ತಾರೆ, ಮದಕರಿ ನಾಯಕರ ಕಡೆಗೆ, ನೋಡ್ರಿ ದೇವರ ತಲೆ ಕೂದಲನ್ನು ನಾನು ನಿಮ್ಗೆ ಕಿತ್ತುಕೊಟ್ಟೇನೆ ಅಂತಂದು ಹೇಳಿ. ಮದಕರಿ ನಾಯಕರಿಗೆ ಬೆರಗಾಗ್ತೈತಿ, ಇದೇನಿದು ಅಂತಂದು ಹೇಳಿ ಆ ತುದಿಗೆ ರಕ್ತ ಕೂಡ ಅಂಟಿರ್ತೈತಿ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಇದೇನು ಗೊತ್ತಾಗಲಿಲ್ಲ, ನನಗೇನು ದೈವಲೀಲೆ ಇರಬೇಕು ಅಂತಂದು ಹೇಳಿ ಸುಮ್ಮನಾಗಿ ಹೋಗಿಬಿಡ್ತಾರೆ. ಅವರು ಹೋದ ಕೂಡಲೇ ಇವ್ರಿಗೂ ಭಾಳ ಆಶ್ಚರ್ಯ ಆಕೈತಿ. ಆಶ್ಚರ್ಯ ಇದೇನಿದು, ಪ್ರತಿದಿನ ನಾನು ಪೂಜೆಯನ್ನು ಮಾಡ್ತೇನೆ, ನನಗೆ ಯಾವಾಗಲೂ ಕಂಡಿಲ್ಲ ಕೂದಲು, ಇದೇಂಥದ್ದು ಅಂತ ದೇವರ ಪಿಂಡಿ ಮೇಲೆ ಕೈ ಇಡ್ತಾರೆ.
ಕೈ ಇಟ್ಕೊಳ್ಳಿ ಅವ್ರ ಕೈಯೆಲ್ಲ ರಕ್ತ ಆಗ್ತೈತಿ. ಆವಾಗ ಅವ್ರು ಭಾಳ ವೇದನೆಯನ್ನು ಅನುಭವಿಸ್ತಾರೆ. ದೇವರೇ, ನನ್ನನ್ನು ರಕ್ಷಣೆ ಮಾಡೋ ಸಲುವಾಗಿ ನೀನು ನೋವನ್ನು ಅನುಭವಿಸಿದೆ, ನಿನ್ನ ತಲೆಯೊಳಗೆ ರಕ್ತ ಬಂದೈತಿ, ಇದಕ್ಕೆಲ್ಲ ನಾನು ಕಾರಣ ಆದ್ನಿ, ನಿನಗೆಷ್ಟು ನೋವನ್ನು ಕೊಟ್ಟೆ ಅಂಥೇಳಿ ಏನು ಮಾಡ್ತಾರಂದ್ರೆ ಅವ್ರು ತಡೆಯೋಕ್ಕಾಗೋದಿಲ್ಲ. ಅಲ್ಲಿ ಒಂದು ಚೂಪಾದಂಥ ಕತ್ತಿಯನ್ನು ಇಟ್ಕೊಂಡಿರ್ತಾರೆ ಅವ್ರು, ಮಾಲೆ ಇದು ಮಾಡೋಕೆ ಹಂಗೆ ಅಂತಂದೇಳಿ ಆ ಚೂಪಾದಂಥ ಕತ್ತಿಯಿಂದ ತಮ್ಮ ಕತ್ತನ್ನು ಕೊಯ್ದುಕೊಂಡು ಇಟ್ಬಿಡ್ತಾರೆ ಅವರು. ಇದು ಆ ಅರ್ಚಕರ ಒಂದು ದೇವರ ಮೇಲಿರುವಂಥ ನಿಷ್ಠೆ. ಅದನ್ನು ನೋಡಿ ಮದಕರಿ ನಾಯಕರಿಗೆ ಭಾಳ ಭಾಳ ಸಂಕಟವನ್ನು ಅನುಭವಿಸ್ತಾರೆ. ನಾನು ಯಾಕೆ ಈ ರೀತಿ ಈ ಅರ್ಚಕರ ಜೊತೆ ನಡ್ಕೊಂಡೆ ಅಂತಂದು ಹೇಳಿ. ಇನ್ನು ನಾಳೆಯಿಂದ ಸಂಗೀತಗಾರನ ಕಥೆಯನ್ನು ನಾನು ಪ್ರಾರಂಭ ಮಾಡ್ತೀನಿ.